ಸಿದ್ದರಾಮಯ್ಯ ನಿಮ್ಮ ಸ್ನೇಹಿತರು ಸಿದ್ದರಾಮಯ್ಯರು ಸಿಎಂ ಆಗಿರೋದು ತುಂಬಾ ದೊಡ್ಡ ಚರ್ಚೆ. ಸಿದ್ದರಾಮಯ್ಯರು ಅದಕ್ಕೆ ಒಪ್ಕೊಳ್ತಾರ ಅಂತ. ಸಿದ್ದರಾಮಯ್ಯ ಭೂತದ ಕಂಬ ಇದ್ದಂಗೆ ಮಂಟಪದೊಳಗಿನ ರಂಗಪ್ಪ ಸಿದ್ದರಾಮಯ್ಯ. ರಂಗಪ್ಪನಿಗೆ ತೆಗೆದ್ರೆ ಇನ್ಯಾರಿಗೆ ಮುಂದಿನ ನಂದಿ ಪೂಜೆ ಮಾಡ್ತೀರ ನೀವು? ಸಿದ್ದರಾಮಯ್ಯನಿಗೆ ತೆಗಿಯೋ ಪ್ರಶ್ನೆನೂ ಬರಲ್ಲ, ತೆಗೆದ್ರೆ ಸರ್ಕಾರನೂ ಉಳಿಯಲ್ಲ. ಇದನ್ನ ನೀವು ಬರೆದಿಟ್ಕೊಳ್ಳಿ. ಅದ್ರಾಗ ಯಾವ ನಾನೇನು ಕಾಂಗ್ರೆಸ್ನವನಲ್ಲ. ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ಕಾಂಗ್ರೆಸ್ ಅನ್ನ ಮುಂದೆ ಎಳ್ಕೊಂಡು ಹೋಗ್ತಕ್ಕಂಥವ್ರು ಯಾರು ಇಲ್ಲ. ಸಿದ್ದರಾಮಯ್ಯ ನೇತೃತ್ವ ಇದೆ, ಅದು ಹೋಗ್ತಾ ಇದೆ. ಸಿದ್ದರಾಮಯ್ಯ ಬಿಟ್ರು ಅಂತ ಹೇಳಿದ್ರೆ ಮುಗೀತು. ಇರೋ ಒಂದು ಗೂಳಿ, ಆ ಗೂಳಿಗೆ ನೀವು ತೆಗೆದು ಇನ್ನೇನ್ ಮಾಡ್ತಿರ್ತೀರಿ? ಮೇಯ ದನಗಳಲ್ಲಿ ಇಟ್ಕೊತೀರಾ? ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರನ್ನ ತೆಗಿತಾರೆ, ಬದಲಾಯಿಸ್ತಾರೆ. ಇದು ಹಿಂಗೆ ಹೇಳ್ತಾ ಹೋಗ್ಬೋದು. ಇನ್ ಸ್ವಲ್ಪ ದಿವಸ ಆದ್ಮೇಲೆ ಬದಲಾವಣೆ, ಸ್ವಲ್ಪ ದಿವಸ ಆದ್ಮೇಲೆ ರೀಶಫಲ್ ಕೂಡ ಆಗಲಿಲ್ಲ. ಸಿದ್ದರಾಮಯ್ಯನ ಇರೋ ಡಬ್ಬುಗಳನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದ್ ಸಜೆಸ್ಟ್ ಮಾಡ್ತೀನಿ ನಾನು ಸಿದ್ದರಾಮಯ್ಯನವರಿಗೆ, ನೀವು ಕೆಲವು ಬ್ಯಾಡದವರನ್ನ ತೆಗೆದು ಒಳ್ಳೆ ಟೀಮ್ ಅನ್ನ ಸೆಟ್ ಮಾಡಿಕೊಂಡು ನೀವು ಮುಂದೆ ಉಳಿದಿರೋ 3 ವರ್ಷ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬಹುದು. ನೀವು ಆ ಭಾಗ್ಯ ಈ ಭಾಗ್ಯ ಸೌಭಾಗ್ಯ ಅಂತೇಳಿ ಕಾಂಟ್ರಾಕ್ಟರ್ ದುಡ್ಡು ಕೊಡಕ್ ನಿಮ್ಮ ಹತ್ರ ಟ್ರೆಜರಿಯಲ್ಲಿ ದುಡ್ಡಿಲ್ಲ. ದುಡ್ಡನ್ನ ಹ್ಯಾಕ್ ಜಾಸ್ತಿ ಮಾಡಬೇಕು? ನಾನು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಇದ್ದಾಗ ಏನ್ ಸಜೆಷನ್ ಕೊಟ್ಟು ಸರ್ಪ್ಲಸ್ ಇರ್ತಿತ್ತು ಬಜೆಟ್. ಇವತ್ತು ಈ ಯೋಜನೆಗಳು ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿದ್ದೀರಿ ಯೋಜನೆಗಳಿಗೆ? 50-60 ಸಾವಿರ ಕೋಟಿ ರೂಪಾಯಿ. ಬಾಕಿ ದುಡ್ಡು ಯಾಕೆ ಸ್ವಾವಲಂಬನೆ ಆಗ್ತಾ ಇಲ್ಲ? ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯ್ತು, GST ಜಾಸ್ತಿ ಆಯ್ತು. ಕೇಂದ್ರದವ್ರ ಜೊತೆಗೆ ಬಿಜೆಪಿಯವ್ರನ್ನ ಇಟ್ಕೊಂಡು ನಾವೇನ್ GST ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಅದು ಕೊಡ್ಲೇಬೇಕು. ಅದು ಕೊಡದೇ ಇದ್ರೆ ನಾವ್ ನಿಮ್ ವಿರುದ್ಧ ದಂಗೆ ಹೇಳ್ತೀವಿ ಅಂತ ಕರ್ನಾಟಕ ಜನ ಎದ್ದು ನಿಂತ್ಕೊಳ್ಳಿ. ಮೋದಿ ಎಲ್ಲ ಅವರು ಯಾರಿದ್ರು ಕೂಡ ತಲೆಬಾಗಿ ನಮಗ್ ಕೊಡ್ಬೇಕಾದಂತ ಹಕ್ಕು ನಮಗ್ ಕೊಡ್ತಾರೆ. ಈಗಿರೋ ಸಚಿವರು ಸರಿ ಇಲ್ಲ ಅಂತಾರೆ ಸರ್. ಅಲ್ಲ, ಕೆಲವೊಂದು ಅಲ್ಲಲ್ಲ, ನಾನು ಇಂಥವ್ರು ಅಂತವ್ರು ಅಂತ ನಾನು ಹೆಸರೇಳಲ್ಲ. ಒಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಆಕ್ಟಿವ್ ಆಗಿರ್ತಕ್ಕಂಥ ಫೈಲ್ಗಳು, ಡಿಸಿಷನ್ ತಗೊಳ್ತಕ್ಕಂಥ ಮಂತ್ರಿಗಳನ್ನ ಮತ್ತು ವಿರೋಧ ಪಕ್ಷದವರಿಗೆ ಉತ್ತರ ಕೊಡ್ತಕ್ಕಂಥವ್ರು. ಈಗ ಎಷ್ಟು ಸಿದ್ದರಾಮಯ್ಯ ಮೇಲೆ ಟೀಕೆ ಮಾಡಿದ್ರು ಸರ್ಕಾರದ ಮೇಲೆ, ಯಾವ ಮಿನಿಸ್ಟರ್ ಜವಾಬ್ ಕೊಟ್ಟಿದಾರ್ರಿ? ಯಾರಿಗಾದ್ರೂ ಒಬ್ರಿಗೆ ಮಾತಾಡೋ ಧೈರ್ಯ ಇದೆಯಾ? ಕೆಲವು ಸಲ ಮೂಡೋದ್ ಬಂದ ಯಾರೋ ಮಾತಾಡಿಲ್ಲ, ನಾ ಮಾತಾಡಿದೆ. ಅಯ್ಯೋ ಮಂಗ್ಮುಂಡೆವ ಅದು ಹಿಂಗಲ್ಲ ಹಿಂಗೆ ಅಂತ ಹೇಳಿ. ಇವತ್ತು ಯಾವುದೇ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಸರ್ಕಾರದ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡಬೇಕು. ದುರ್ದೈವ ಅಸೆಂಬ್ಲಿಯಲ್ಲೂ ಸಿದ್ದರಾಮಯ್ಯನೇ ಡಿಫೆಂಡ್ ಮಾಡ್ಕೋಬೇಕು, ಹೊರಗಡೆನೂ ಅವರೇ ಮಾಡಬೇಕು. ಸೊ ಹಾಗಾಗಿ ಒಳ್ಳೆ ಗಟ್ಟಿಯಾಗಿರ್ತಕ್ಕಂಥ ಮಂತ್ರಿಗಳು ಹಾಕೊಂಡು ಕೆಲಸ ಮಾಡಿ ಟೀಮ್ ಇಟ್ಕೊಂಡು ಮಾಡಿ 3 ವರ್ಷ ಸಕ್ಸಸ್ ಆಗ್ತಿರೋ ಫೇಲ್ಯೂರ್ ಆಗ್ತಿರೋ ಚುನಾವಣೆ ಬಂದ ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.